ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಂತಕಥೆಯ ಇವತ್ತಿನ ಸಂಚಿಕೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಬೇಡ ಅಂತ ಹೇಳಿದ ಯಾವ ಸಿನಿಮಾವನ್ನು ಡಾಕ್ಟರ್ ವಿಷ್ಣುವರ್ಧನ್ ಅವರು ಮಾಡಿ ಸೂಪರ್ ಹಿಟ್ ಆಯಿತು ಅನ್ನೋದನ್ನು ತಿಳಿದುಕೊಳ್ಳೋಣ. ಹಾಗೆಯೇ ಕರುಣಾಮಯಿ ಚಿತ್ರ ಹೇಗೆ ಹುಟ್ಕೊಂಡಿತು, ಈ ಸಿನಿಮಾದ ಶೂಟಿಂಗ್ ಸಮಯದಲ್ಲಿ ಆದಂತಹ ಕೆಲವೊಂದು ವಿಶೇಷ ಘಟನೆಗಳನ್ನು ಕೂಡ ತಿಳಿದುಕೊಳ್ಳೋಣ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಒಂದು ಸಿನಿಮಾವನ್ನು ಒಪ್ಕೋಬೇಕು ಅಂತಿದ್ದರೆ ಕೆಲವೊಂದು ವಿಷಯಗಳು ಅಚ್ಚುಕಟ್ಟಾಗಿರಬೇಕಿತ್ತು. ಮೊದಲು ಅವರು ಪ್ರೊಡ್ಯೂಸರ್ ಹೇಗೆ ಅಂತ ನೋಡ್ತಿದ್ರಂತೆ. ಪ್ರೊಡ್ಯೂಸರ್ ಅವರು ಎಲ್ಲ ಒಂದು ಕೆಲಸಗಾರರಿಗೆ ಸರಿಯಾಗಿ ಸಂಬಳ ಕೊಡ್ತಾರೋ, ಶೆಡ್ಯೂಲಿಗೆ ತಕ್ಕ ಹಾಗೆ ಎಲ್ಲವನ್ನು ವ್ಯವಸ್ಥೆ ಮಾಡ್ತಾರೋ, ಇದನ್ನೆಲ್ಲ ನೋಡಿಕೊಂಡು ಅವರು ಪ್ರೊಡ್ಯೂಸರನ್ನು ಓಕೆ ಅಂತಿದ್ರಂತೆ. ಇಲ್ಲ ಅಂದರೆ ಯಾವುದಾದ್ರೂ ಒಂದು ಸಬೂಬ್ ಹೇಳಿ ಸ್ವಲ್ಪ ದೂರ ಇರ್ತಿದ್ರಂತೆ. ಇದಾದಮೇಲೆ ಡೈರೆಕ್ಟ್ರು ಕೂಡ ಒಂದು ಅವರಿಗೆ ಹೊಂದಿಕೆ ಆಗುವಂತಹ ಡೈರೆಕ್ಟ್ರ್ ಬೇಕಾಗಿತ್ತು. ನಂತರ ಆಬ್ವಿಯಸ್ಲಿ ಕತೆ ಚೆನ್ನಾಗಿರಲೇಬೇಕಿತ್ತು. ಆದರೆ ಕತೆ ಚೆನ್ನಾಗಿದೆ ಅಂತ ಯಾವ್ಯಾವುದೋ ಟೀಮ್ ಜೊತೆ ಎಲ್ಲ ಇವರು ಸಿನಿಮಾ ಮಾಡ್ತಿರ್ಲಿಲ್ಲ. ಅವರಿಗೊಂದು ತಂಡನೂ ಕೂಡ ಸರಿಯಾಗಿರಬೇಕಿತ್ತು. ಒಟ್ಟಿನಲ್ಲಿ ಅವರೊಂದು ಶಿಸ್ತಿನ ವ್ಯಕ್ತಿಯಾಗಿದ್ದರು. ಹಾಗೇನೆ ಅವರೊಂದು ಡೇಟ್ಸ್ ಕೊಟ್ಟರು ಅಂದರೆ ಆ ಡೇಟ್ಸ್ಗೆ ಅವರು ಅವೈಲೇಬಲ್ ಇರ್ತಿದ್ರು. ಸುಮ್ಮನೆ ಡೇಟ್ಸ್ ಕೊಟ್ಟು ನಂತರ ಆಗಲ್ಲ ಅನ್ನೋದು ಈ ಥರ ಒಂದು ವ್ಯವಸ್ಥೆ ಇರಲಿಲ್ಲ. ಒಟ್ಟಿನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಒಮ್ಮೆ ಈ ಕಾಲಕ್ಕೆ ನಾನು ಅವೈಲೇಬಲ್ ಇರ್ತೀನಿ ಅಂತಿದ್ರೆ ಆವಾಗ ಅವರು ಇರ್ತಿದ್ರು. ಹೀಗೆ ಭಾರ್ಗವ್ ಅವರು ಕೂಡ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕಾಲ್ ಶೀಟ್ಸನ್ನು ತಗೊಂಡಿದ್ರು. ಒಂದು ಒಳ್ಳೆ ಕಥೆಗಾಗಿ ಹುಡುಕಾಟ ನಡೆಸ್ತಾ ಇದ್ರು. ಅದರ ಒಂದು ಕತೆ ಆಯ್ಕೆ ಆಗದೆ ಈ ಸಿನಿಮಾವನ್ನು ಹೇಗೆ ಮಾಡಬೇಕು ಅಂತ ಒಂದು ವಿಚಾರದಲ್ಲಿ ಭಾರ್ಗವ್ ಅವರಿದ್ದರು. ಇದೇ ಟೈಮಲ್ಲಿ ಉದಯ್ ಶಂಕರ್ ಅವರು ಒಂದು ಕಥೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಂತಲೇ ಬರೆದಿರ್ತಾರೆ. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಈ ಕತೆ ಯಾಕೋ ಇಷ್ಟ ಆಗಿರೋದಿಲ್ಲ. ನಾನು ಇದನ್ನು ಮಾಡಲ್ಲ ಅಂತ ಹೇಳ್ತಾರೆ. ಅದ್ರ ಜೊತೆಗೇ ನೀವು ಈ ಸಿನಿಮಾನ ಯಾರ ಜೊತೆ ಬೇಕಾದರೂ ಮಾಡ್ಕೊಳ್ಳಿ, ನಂದೇನು ಅಭ್ಯಂತರ ಇಲ್ಲ ಅಂತಲೂ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ತಾರೆ. ಜೊತೆಗೆ ಪಾರ್ವತಮ್ಮ ಅವರು ಕೂಡ ಸರಿ ನೀವು ಯಾರ ಜೊತೆ ಬೇಕಾದರೂ ಮಾಡ್ಕೊಳ್ಳಿ, ನಾವಂತೂ ಮಾಡಲ್ಲ ಅಂತ ಹೇಳಿರ್ತಾರೆ. ಹಾಗಾಗಿ ಉದಯ್ ಶಂಕರ್ ಅವರು ಈ ಕಥೆಯನ್ನು ಭಾರ್ಗವ್ ಅವರಿಗೆ ಹೇಳ್ತಾರೆ. ಭಾರ್ಗವ್ ಅವರಿಗೆ ಕತೆ ಇಷ್ಟ ಆಗುತ್ತೆ. ಆದರೆ ಇದು ಯಾವಾಗ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮಾಡಿದ ಕತೆ ಅಂತ ಗೊತ್ತಾಗುತ್ತೋ ಅವರು ಸ್ವಲ್ಪ ಹಿಂಜರಿತಾರೆ. ಬೇಡಪ್ಪ, ಅವರಿಗೆ ಅಂತ ಮಾಡಿದ್ಮೇಲೆ ಮತ್ತೆ ಯಾಕೆ ನಾವು ಮಾಡೋದು ಅಂತ ಹೇಳ್ತಾರೆ. ಆದರೆ ಉದಯ್ ಶಂಕರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಇದನ್ನು ಯಾರ ಹತ್ರದ್ರೂ ಮಾಡಿಸ್ಕೊಳ್ಳಿ ಅಂತ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ಮೇಲೆ ಭಾರ್ಗವ್ ಅವರು ಕತೆ ಇಷ್ಟ ಆಗಿದ್ದರಿಂದ, ಸಿಂಪಲ್ ಆಗಿದ್ರು ಕತೆ ಚೆನ್ನಾಗಿದೆ ಅಂತ ಅವರಿಗೆ ಅನಿಸಿದ್ರಿಂದ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಈ ಕಥೆಯನ್ನು ಕೇಳಿಸ್ತಾರೆ. ಹೇಗಿದೆ, ನಾವು ಮಾಡ್ಬೋದಾ ಅಂತ ಕೇಳ್ತಾರೆ. ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೂ ಕತೆ ಇಷ್ಟ ಆಗುತ್ತೆ. ಆದರೆ ಇಲ್ಲೂ ಅದೇ ಸಮಸ್ಯೆ. ಯಾವಾಗ ಈ ಕತೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮಾಡಿದ್ದು ಅಂತ ಗೊತ್ತಾಯಿತೋ ಆಗ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೂಡ ಯಾಕೆ ನಾವು ಇದನ್ನು ಮಾಡಿ ಸುಮ್ಮನೆ ಗಲಾಟೆ ಎಬ್ಬಿಸ್ಬೇಕು, ಸುಮ್ಮನೆ ತಾಪತ್ರಯ ಅದು ಇದು ಅಂತ ಸಮಸ್ಯೆ ಬರುತ್ತೆ, ಬೇಡ ಬೇರೆ ಏನಾದರೂ ಮಾಡೋಣ ಅಂತ ಅಂತಾರೆ. ಆದರೆ ಭಾರ್ಗವ್ ಅವರು ಈ ರೀತಿ ಅವ್ರು ಯಾರು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ, ನಾವು ಮಾಡೋಣ, ಕತೆ ಚೆನ್ನಾಗಿದೆಯಲ್ಲ ಅಂತ ಹೇಳಿದಾಗ ಓಕೆ ಅಂತ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೂಡ ಒಪ್ಪಿಗೆ ಕೊಡ್ತಾರೆ. ಹೀಗೆ ಈ ಸಿನಿಮಾ ಪ್ರಾರಂಭ ಆಗುತ್ತೆ. ಈ ಸಿನಿಮಾನೇ ಕೃಷ್ಣ ನೀ ಬೇಗನೆ ಬಾರು. ಈ ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್ ಅವರು ಮಾಡಿದ ನಂತರ ಎಷ್ಟು ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸ್ತು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಸೂಪರ್ ಹಿಟ್ ಆಯಿತು ಈ ಸಿನಿಮಾ. ಇದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮಾಡಿದಂತಹ ಸಿನಿಮಾ. ಆದರೆ ಅವರು ಒಪ್ಪಲಿಲ್ಲ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಮಾಡಿದ್ರು, ಸೂಪರ್ ಹಿಟ್ ಆಯಿತು. ಇನ್ನು ಈ ಸಿನಿಮಾದ ಶೂಟಿಂಗ್ ಮಾಡೋ ಸಮಯದಲ್ಲೇ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಇನ್ನೊಂದು ಕತೆ ಸಿಗುತ್ತೆ. ಪಿ ವಾಸು ಅವರು ಈ ಕಥೆಯನ್ನು ರೆಡಿ ಮಾಡಿರ್ತಾರೆ. ಕಾಕೋಳ ಸರೋಜಾದೇವಿ ಅನ್ನೋರು ಒಬ್ಬರು ಗೌರ್ಮೆಂಟ್ ನೌಕರರು ಇರ್ತಾರೆ. ಇವರು ತುಂಬ ಕಾದಂಬರಿಗಳನ್ನು ಬರೆದಿದ್ದಾರೆ. ಅದರಲ್ಲಿ ಒಂದು ಕೆಸರು ಮೊಸರು ಅಂತ, ತುಂಬ ಹಳೆಯ ಬರಹಗಾರರು ಬಿಡಿ. ಈ ಕೆಸರು ಮೊಸರು ಕಾದಂಬರಿಯನ್ನು ಆಧರಿಸಿ ಪಿ ವಾಸು ಅವರು ಒಂದು ಕಥೆಯನ್ನು ರೆಡಿ ಮಾಡಿರ್ತಾರೆ. ಅದನ್ನು ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೇಳಿದಾಗ ಅವ್ರಿಗೆ ತುಂಬ ಹಿಡಿಸ್ಬಿಡುತ್ತೆ. ಅದರಲ್ಲಿರೋ ಕ್ಯಾರೆಕ್ಟರ್ಸು ಎಲ್ಲ ತುಂಬ ಹಿಡಿಸ್ಬಿಡುತ್ತೆ. ಈ ಸಿನಿಮಾ ಮಾಡಲೇಬೇಕು ಅಂತ ಅವ್ರು ಒಪ್ಕೊಳ್ತಾರೆ. ಅವರಿಗೆ ಎಷ್ಟರ ಮಟ್ಟಿಗೆ ಈ ಒಂದು ಕತೆ ಇಷ್ಟ ಆಗಿರುತ್ತೆ ಅಂದರೆ, ಕೃಷ್ಣ ನೀ ಬೇಗನೆ ಬಾರೋ ಸಿನಿಮಾದ ಶೂಟಿಂಗ್ ಸಮಯದಲ್ಲೂ ಕೂಡ ಭಾರ್ಗವ ಅವರ ಹತ್ರ ಆ ಸಿನಿಮಾಗೆ ಅಪ್ಪನ ಕ್ಯಾರೆಕ್ಟರ್ ಇವ್ರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಅಮ್ಮನ ಕ್ಯಾರೆಕ್ಟರ್ ಇವ್ರು ಹಾಕ್ಕೋಬೇಕು, ಆ ಕ್ಯಾರೆಕ್ಟರ್ ಇವ್ರು ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಅಂತ ಡಿಸ್ಕಸ್ ಮಾಡ್ತಿದ್ರಂತೆ. ಅಷ್ಟರ ಮಟ್ಟಿಗೆ ಈ ಕತೆ ಅವ್ರಿಗೆ ಇಷ್ಟ ಆಗಿತ್ತಂತೆ. ಅದರಲ್ಲಿ ಇನ್ವಾಲ್ವ್ ಆಗಿದ್ದರು ಕೂಡ. ಈ ಸಿನಿಮಾನೇ ಕರುಣಾಮಯಿ. ಈ ಕರುಣಾಮಯಿ ಸಿನಿಮಾವನ್ನು ಭಾರ್ಗವ ಅವರು ಮಾಡಿದ್ರು. ಅವ್ರದ್ದು ಒಂದು ಪ್ರೊಡಕ್ಷನ್ ಕಂಪ್ನಿಯಲ್ಲಿ ಅವರು ಈ ಒಂದು ಸಿನಿಮಾವನ್ನು ರೆಡಿ ಮಾಡ್ತಾರೆ. ಆ ಟೈಮ್ನಲ್ಲಿ ಈ ಚಿತ್ರತಂಡದ ಎಲ್ಲ ಸದಸ್ಯರಿಗೂ ಕೂಡ ಒಂದು ಊಟದ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಭಾರ್ಗವ್ ಅವರು ನಿರ್ಧಾರ ಮಾಡ್ತಾರೆ. ಹೀಗೆ ಒಂದಿನ ಶೂಟಿಂಗ್ ನಡೆದಿರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಒಮ್ಮೆ ಭಾರ್ಗವ್ ಅವ್ರನ್ನ ಕರೀತಾರೆ. ಭಾರ್ಗವ್ ಅವರಿಗೆ ಇನ್ಯಾವ ಡೈಲಾಗ್ ಚೇಂಜ್ ಮಾಡೋಕ್ಕೆ ಹೇಳ್ತಾರೋ ಇಲ್ಲ ಸೀನ್ ಚೇಂಜ್ ಮಾಡೋಕ್ಕೆ ಹೇಳ್ತಾರೋ ಅಂತ ಒಂದು ಚಿಂತೆಯಲ್ಲೇ ಬರ್ತಾರೆ. ನೋಡಿದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಈ ಕಾಫಿ ಕುಡಿತೀರಾ ಅಂತ ಕೇಳ್ತಾರೆ. ಅದು ಅವ್ರು ಕುಡಿದಿರೋ ಕಾಫಿ. ಭಾರ್ಗವ್ ಅವರಿಗೆ ಆವಾಗಲೇ ಗೊತ್ತಾಗುತ್ತೆ ಕಾಫಿ ಚೆನ್ನಾಗಿಲ್ಲ ಅಂತ. ಸರಿ ಬೇರೆ ಕಾಫಿ ತರಿಸ್ತೀನಿ ಅಂತ ಹೇಳ್ತಾರೆ.
ಇಲ್ಲ ಬೇರೆದನ್ನು ತರಿಸೋದು ಬೇಡ, ಒಮ್ಮೆ ಕುಡಿದು ನೋಡಿ ಅಂತ ಹೇಳ್ತಾರೆ. ಸರಿ ಅಂತ ಭಾರ್ಗವ್ ಅವರು ಕುಡಿತಾರೆ. ಕಾಫಿ ಚೆನ್ನಾಗಿರೋದು, ಗೊತ್ತಾಯಿತು ಕಾಫಿ ಚೆನ್ನಾಗಿಲ್ಲ, ಬೇರೆದು ಮಾಡಿ ಕಳಿಸ್ತೀನಿ ಅಂತ ಹೇಳ್ತಾರೆ. ಇನ್ನೊಮ್ಮೆ ಕಾಫಿ ರೆಡಿ ಮಾಡಿ ಮತ್ತೆ ತರಿಸ್ತಾರೆ. ಆಗ ಡಾಕ್ಟರ್ ವಿಷ್ಣುವರ್ಧನ್ ಅವರು ಈಗಲೂ ನೀವೇ ಕುಡೀರಿ ಕಾಫಿನ ಅಂತ ಹೇಳ್ತಾರೆ. ಭಾರ್ಗವ್ ಅವರು ಕುಡಿದು ಕಾಫಿ ಚೆನ್ನಾಗಿದೆ ಅಂತ ಹೇಳ್ತಾರೆ. ನಂತರ ಅದೇ ಕಾಫಿನ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೂಡ ಕುಡಿತಾರೆ. ಇದು ಈ ಕರುಣಾಮಯಿ ಶೂಟಿಂಗ್ ಸಮಯದಲ್ಲಿ ನಡೆದಂತಹ ಒಂದು ವಿಶೇಷ ಘಟನೆ. ಇದೇ ರೀತಿ ಈ ಸಿನಿಮಾದ ಶೂಟಿಂಗ್ ಸಮಯದಲ್ಲೇ ನಡೆದಂತಹ ಇನ್ನೊಂದು ಘಟನೆಯನ್ನು ತಿಳ್ಕೊಳ್ಳೋಣ. ಈ ಕರುಣಾಮಯಿ ಚಿತ್ರದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ತಂದೆಯ ಪಾತ್ರಧಾರಿಯಾಗಿ ಅಶ್ವಥ್ ಅವರು ಆಯ್ಕೆಯಾಗಿರ್ತಾರೆ. ಒಂದು ತಮಾಷೆ ಘಟನೆ ಏನಂದರೆ, ಡಾಕ್ಟರ್ ವಿಷ್ಣುವರ್ಧನ್ ಅವರು ಆ್ಯಕ್ಟಿಂಗ್ ಮಾಡಬೇಕಿದ್ರೆ ಅಶ್ವಥ್ ಅವರು ದೂರದಿಂದ ನೋಡೋರಂತೆ ಹೇಗೆ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಅಂತ. ಹಾಗೆಯೇ ಅಶ್ವಥ್ ಅವರು ಆ್ಯಕ್ಟಿಂಗ್ ಮಾಡಬೇಕಿದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಒಂದು ಕಡೆಯಿಂದ ಕೂತ್ಕೊಂಡು ನೋಡೋರಂತೆ ಇವ್ರು ಯಾವ ಥರ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಅಂತ. ಒಟ್ಟಿಗೆ ಬರೋ ಸೀನ್ ಬಿಡಿ, ಅವರಿಬ್ಬರು ಅಲ್ಲೇ ಇರ್ತಿದ್ರು, ಬೇರೆ ಬೇರೆ ಸೀನ್ ಇದ್ದರೂ ಕೂಡ ಒಬ್ರನ್ನೊಬ್ರು ನೋಡೋರಂತೆ. ಭಾರ್ಗವ್ ಅವರು ಡಾಕ್ಟರ್ ವಿಷ್ಣುವರ್ಧನ್ ಅವರು ಈ ರೀತಿ ನೋಡ್ತಿರ್ಬೇಕಾದ್ರೆ, ಯಾಕೆ ನೋಡ್ತಾ ಇದೆಯಾ, ರೆಸ್ಟ್ ತಗೋ, ನಿನ್ನ ಸೀನ್ ಅಲ್ವಲ್ಲ ಅಂತ ಹೇಳಿದ್ರಂತೆ. ಆಗ ಇಲ್ಲ ಅವರು ಏನೇನೋ ಮಾಡಿಬಿಡ್ತಾರೆ, ಆಮೇಲೆ ಅವ್ರ ಲೆವೆಲಿಗೆ ನಾವು ಮ್ಯಾಚ್ ಆಗಬೇಕಲ್ಲ, ನಾವೀಗ ನೋಡ್ಕೊಳ್ಳಿಲ್ಲ ಅಂದರೆ ನೆಕ್ಸ್ಟ್ ನಮ್ಮ ಸೀನಲ್ಲಿ ನಾವೇನೋ ಮಾಡಿಬಿಟ್ಟು ಅದು ಅವ್ರಿಗಿಂತ ಕಡಿಮೆ ಆಗ್ಬಾರ್ದು, ಅವರೊಂದು ಆ್ಯಕ್ಟಿಂಗ್ ಲೆವೆಲ್ಗೆ ನಾವು ಮ್ಯಾಚ್ ಮಾಡಬೇಕು, ಆಗಲೇ ಸಿನಿಮಾ ಚೆನ್ನಾಗಿ ಬರೋದು ಅಂತ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹೇಳಿದ್ರಂತೆ. ಅಂದರೆ ಅಷ್ಟರ ಮಟ್ಟಿಗೆ ಈ ಸಿನಿಮಾದಲ್ಲಿ ಅವರು ಇನ್ವಾಲ್ವ್ ಆಗಿದ್ದರು. ಈ ರೀತಿ ಒಂದು ತಯಾರಾದಂತಹ ಕರುಣಾಮಯಿ ಸಿನಿಮಾ ಕೂಡ ಒಂದು ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ಶೇರ್ ಮಾಡಿ. ಹಾಗೆಯೇ ಈ ರೀತಿಯ ಕುತೂಹಲಭರಿತವಾದ ಇನ್ನಷ್ಟು ವಿಷಯಗಳನ್ನು ತಿಳ್ಕೋಬೇಕು ಅಂದರೆ ನಮ್ಮ ಕನ್ನಡ ಮಾಣಿಕ್ಯ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ದಂತಕಥೆಯ ಮುಂದಿನ ಸೀರೀಸ್ನಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.